ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇಲ್ಲಿ ವರ್ಧಾ ರಾಣಿ ಮತ್ತು ಸತ್ಯನ ತಗೊಂಡೋಗಿ ಕೂಡ್ಕೊಂಡು ಕೂತಿದ್ದಾನೆ. ಮೆಮೊರಿ ಕಾರ್ಡ್ ಕೊಡೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಸತ್ಯ ಹೇಳ್ತಿದ್ದಾನೆ ಮೆಮೊರಿ ಕಾರ್ಡ್ ನನ್ನ ಹತ್ರ ಇಲ್ಲ ಅಂತ ಸತ್ಯ ಹೇಳ್ತಾ ಇದ್ದಾನೆ. ಆದರೆ ಇವನು ವರ್ಧ ಕೇಳ್ತಾ ಇಲ್ಲ. ಇಲ್ಲ, ನಿನ್ನ ಹತ್ರನೇ ಇದೆ, ಕೊಡು ಅದನ್ನು, ಫಸ್ಟು ಕೊಟ್ಟರೆ ಮಾತ್ರ ನಿಮ್ಮಿಬ್ಬರನ್ನ ಬಿಡ್ತೀನಿ, ಇಲ್ಲಾಂದರೆ ಬಿಡಲ್ಲ ಅಂತೇಳಿ ತುಂಬ ಟಾರ್ಚರ್ ಕೊಟ್ಟ. ಅದಾದಮೇಲೆ ಇವ್ರನ್ನ ಈಗ ಕೂರಿಸ್ಕೊಂಡು ಕಟ್ಟಾಕೊಂಡಿದ್ದಾನೆ. ಆದರೆ ಇವಾಗ ಹೇಗೆ ನಾನು ತರಿಸ್ಕೋಬೇಕು ಅಂತ ಗೊತ್ತು ಅಂತ ಹೇಳ್ಬಿಟ್ಟು ಡೈಲಾಗ್ ಹೊಡ್ಕೊಂಡು ಇವಾಗ ಬಾಲುಗೆ ಫೋನ್ ಮಾಡ್ತೀನಿ, ಹೇಗೆ ಬರುತ್ತೆ ನೋಡು, ಇಲ್ಲಿಗೇನೆ ಕೂತಲ್ಲಿಗೆ ಬರುತ್ತೆ ಅಂತ ಹೇಳ್ತಾನೆ. ಅವಾಗ ಅದಕ್ಕೆ ಮೆಮೊರಿ ಕಾರ್ಡ್ ನಮ್ಮ ಹತ್ರ ಹೇಗೋ ಬರುತ್ತೆ, ನಮಗೆ ಎಲ್ಲಿಂದ ಬರುತ್ತೆ ಅಂತ ಸತ್ಯ ಕೇಳ್ತಾ ಇದ್ದಾನೆ. ಆದರೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯ ಇಲ್ಲವೇ ಇಲ್ಲ ನನ್ನ ಹತ್ರ ಅಂದರೆ ಎಷ್ಟು ಹೇಳಿದರೂ ಕೇಳೋದೇ ಇಲ್ಲ. ರಾಣಿಗೆ ಇವಾಗ ಮನವರಿಕೆ ಆಗ್ತಾಯಿದೆ, ಓಹೋ ಅದೊಂದು ಫ್ರೆಂಡ್ ಡ್ರೈವರ್ ಇಟ್ಕೊಂಡು ಇಷ್ಟೊಂದು ಆಟ ಆಡಿಸ್ತಾವರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಕೂತ್ಕೊಂಡು ಅಲ್ಲೇ ಕೇಳೋವಷ್ಟು ಕೇಳ್ತಾನೆ, ಇತ್ತ ಮೆಮೊರಿ ಕಾರ್ಡು ಅಂತ. ಇಲ್ಲ ಅಂತ ಹೇಳಿದ ಮೇಲೆ ರಾಣಿ ಕೂಡ ಬಾಯ್ಬಿಟ್ಟಿಲ್ಲ. ಆದರೂ ಇದೆ ಅಂತ ಅವನಿಗೆ ಕನ್ಫರ್ಮ್ ಆಗಿಬಿಟ್ಟಿದೆ. ಇವಾಗ ಇಬ್ಬರನ್ನೂ ಕರ್ಕೊಂಡು ಬಂದು ಕೂಡಾಕೊಂಡು ಕೂತಿದ್ದಾನೆ. ಈಗ ಬಾಲ್ಗೆ ಫೋನ್ ಮಾಡ್ತೀನಿ, ನೋಡು ಈಗ ಹೆಂಗೆ ಬರುತ್ತೆ, ಕೂತಲ್ಲಿಗೆ ತಂದು ಕೊಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತೇಳಿ ಅವನ ಜೊತೆ ಇರೋರು ಇದ್ದಾರಲ್ಲ ರೌಡಿಗಳು, ಅವ್ರ ಹತ್ರ ಫೋನ್ ಇಸ್ಕೊಂಡು ಕೂಡ ಇಲ್ಲಿ ಫೋನು ಅಂತೇಳಿ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಇವನು ಯಾಕೆ ವರ್ಧ ಫೋನ್ ಮಾಡ್ತಿದ್ದಾನಲ್ಲ ಅಂತ ಬೈಕ್ ಓಡಿಸ್ತಾ ಇರ್ತಾನೆ. ಬೈಕ್ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಮೋಸ್ಟ್ಲಿ ಜೆ ಪಿಗೆ ಕೊಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಂತ ಕಾಣುತ್ತೆ, ಭಾರ್ಗವಿಗೂ ಜೆ ಪಿಗೂ. ಆ ಟೈಮಿಗೆ ಕರೆಕ್ಟಾಗಿ ಇವನು ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಮಗಳು ಅಂದರೆ ಪ್ರಾಣ ಅವನಿಗೆ. ಅಂದರೆ ಮಗಳನ್ನು ಬಿಟ್ಕೊಡೋಕ್ಕೆ ಯಾವ ಕಾರಣಕ್ಕೂ ಇಷ್ಟ ಇಲ್ಲ. ಫೋನ್ ಮಾಡಿಬಿಟ್ಟು ಮಾತಾಡಮ್ಮ ಅಂತ ಹೇಳ್ತಾನೆ. ಆಗ ನನ್ನನ್ನು ಯಾಕೆ ತಂದು ಇಲ್ಲಿ ಕೂಡ್ಕೊಂಡಿದ್ದೀರಾ, ಬಿಟ್ಬಿಡಿ ನನ್ನ ಅಂತ ರಾಣಿ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡು ನನ್ನ ಮಗಳನ್ನ ಏನಕ್ಕೋ ಕೂಡ್ಕೊಂಡಿದ್ದೀಯಾ ವರ್ಧ, ಬಿಟ್ಬಿಡೋ ಅಂತ ಹೇಳ್ತಾನೆ. ಏನಕ್ಕೋ ಪಾಪ ಮಗುಗೇನೋ ಗೊತ್ತು, ಅದನ್ನ ಯಾಕೋ ತಗೊಂಡೋಗಿ ಕೂಡ್ಕೊಂಡು ಕೂತಿದೀಯಾ ಅಂತ. ರಾಣಿ ಒಬ್ಬಳೇ ಅಲ್ಲ, ರಾಣಿ ಜೊತೆ ಸತ್ಯನೂ ಇದ್ದಾನೆ ಅಂತ ಆಯಿತು. ಸತ್ಯನ ಏನಕ್ಕೆ ಕೂಡ್ಕೊಂಡಿದೆಯೋ, ಬಿಟ್ಬಿಡೋ ಅಂತ. ಮೆಮೊರಿ ಕಾರ್ಡ್ ತಂದು ಕೊಡು, ಬಿಡ್ತೀನಿ ಅಂತ ಹೇಳ್ತಾನೆ. ಮೆಮೊರಿ ಕಾರ್ಡ್ ಎಲ್ಲಿಗೆ ತರಬೇಕು ಹೇಳು ಅಂತಾನೆ. ಯಾಕೆ ನಿಂಗೇನು ಗೊತ್ತಿಲ್ವಾ, ಮಾಮೂಲಿ ಜಾಗಕ್ಕೆ ತಗೊಂಡು ಬಾ ನನ್ನ ಗೋಡನ್ಗೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ತರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಹೊರಡ್ತಾನೆ ಅಲ್ಲಿಂದ, ತರ್ತೀನಿ ಅಂತ ಹೇಳ್ಬಿಟ್ಟು. ಹೊರಟಾಗ ಈ ಬಾಲುಗೂ ಪಾಪ ತಲೆ ಕೆಟ್ಟೋಗ್ಬಿಡುತ್ತೆ. ಏನಪ್ಪ ಇವನು ಮತ್ತೆ ಈ ಥರ ಏನು ಮುಗೀತು ಅನ್ನೋಷ್ಟೊಳಗೆ ಇನ್ನೊಂದು ಏನಾದರೂ ಹುಡುಕಿರ್ತಾನಲ್ಲ ಇವನು ಅಂತೇಳ್ಬಿಟ್ಟು ವರ್ಧನ ಮೇಲೆ ಸಿಕ್ಕಾಬಿಟ್ಟೆ ಕೋಪ ಬರುತ್ತೆ. ಕೋಪ ಬಂದು ವರ್ಧನ ಹುಡುಕೊಂಡು ಹೋಗ್ಬೇಕು. ಬೈಕಲ್ಲೇ ಹೋಗ್ತಾ ಇದ್ದಾನೆ. ಹೋಗಿ ಬೈಕನ್ನು ಒಂದು ಕಡೆ ಹಾಕಿ ನಿಲ್ಲಿಸಿ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಾನೆ. ಆದರೆ ರಾಣಿ ಮಧ್ಯದಲ್ಲಿದ್ದಾಳೆ. ರಾಣಿ ಮಧ್ಯದಲ್ಲಿರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಬಿಡಿಸ್ಲೇಬೇಕಾಗುತ್ತೆ. ಹಾಗಾಗಿ ರಾಣಿನ ಬಿಟ್ಕೊಡೋದಕ್ಕೂ ಆಗಲ್ಲ, ಕಾವೇರಿನ ಜೈಲಲ್ಲಿ ಇರಿಸೋಕ್ಕೂ ಆಗಲ್ಲ. ಈಗ ಇದೊಂದು ಮೆಮೊರಿ ಕಾರ್ಡಿಂದ ಇಬ್ಬರ ಜೀವನ ಅಲ್ಲಿ ಕಾವೇರಿನ ರಾಣಿನ ಅನ್ನೋದು ಅದೊಂದು ಆಗಿದೆ. ಇವನ ಆಯ್ಕೆ ರಾಣಿನೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಏಕೆಂದರೆ ಕಾವೇರಿನ ಆಮೇಲಾದರೂ ಬಿಡಿಸ್ಬೋದು, ರಾಣಿ ಹೋದರೆ ಸಿಗಲ್ವಲ್ಲ ಅನ್ನೋದು ಇವನ ಆಯ್ಕೆ ಆಗಿರುತ್ತೆ ಬಾಲಂದು. ಪಾಪ ಅಪ್ಪ ಅಲ್ವಾ, ಇಷ್ಟ ಆದ್ರೂ ಅಪ್ಪಗೆ ಪ್ರೀತಿ ಇರುತ್ತೆ. ಹಾಗಾಗಿ ಇವಾಗ ಅವನು ಮೋಸ್ಟ್ಲಿ ವರ್ಧನ್ ಹತ್ರ ಹೋಗ್ತಾನೆ ಅನಿಸುತ್ತೆ. ಫೈಟ್ ಮಾಡಿ ಅವ್ರನ್ನ ಬಿಡಿಸ್ಕೊಂಡು ಬರ್ಬೋದು ಒಂದು, ಇಲ್ಲ ಅಂದರೆ ಅವ್ರು ಹೇಳ್ದಂಗೆ ಕೇಳಿ ಆ ಮೆಮೊರಿ ಕಾರ್ಡ್ ಅವ್ರಿಗೆ ಕೊಟ್ಟು ಅವ್ರನ್ನ ಕರ್ಕೊಂಡು ಬರ್ಬೋದು. ಎರಡರಲ್ಲಿ ಒಂದು ಕೆಲಸ ಮಾಡ್ತಾನೆ ಅಂತ ಕಾಣುತ್ತೆ. ನೋಡಿ, ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಈ ಕತೆ.
ತುಂಬಾ ಅದು ಹೆಂಗೆ ಅವ್ರು ಸಿಕ್ಕಿದ್ರು ಅಂತ ಗೊತ್ತಿಲ್ಲ. ರಾಣಿನೂ ಸತ್ಯನೂ ಇವನಿಗೆ ಹೆಂಗೆ ಸಿಕ್ಕಿದ್ರು ಏನು ಕತೆ ಅನ್ನೋದು ಗೊತ್ತಿಲ್ಲ. ಎಲ್ಲಿಂದ ಸಿಕ್ಕಿದ್ರು, ಇವರೇನಾರ ಅಕಸ್ಮಾತು ಮಾವನು ಸೊಸೆನೂ ಏನಾದರೂ ನೆಡ್ಕೊಂಡು ಹೋಗ್ತಾಯಿದ್ರ, ಅದು ಹೆಂಗೆ ಕಿಡ್ನಾಪ್ ಮಾಡ್ಕೊಂಡು ಬಂದ, ಏನು ಕತೆ ಅದು ಗೊತ್ತಾಗಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.